ಇನ್ನು ಸಾಲು ಸಾಲು ಹಬ್ಬಗಳು ಆರಂಭ ಆಗ್ತಾ ಇವೆ. ಮನೆಯಲ್ಲಿ ಸಿಹಿ ಮಾಡೋಣ ಅಂತ ಸಕ್ಕರೆ ತರೋದಕ್ಕೆ ಅಂಗಡಿ ಹೋದಂತವರಿಗೆ ಶಾಕ್ ಆಗ್ತಾ ಇದೆ. ಯಾಕಂದ್ರೆ ಸಕ್ಕರೆಯ ಬೆಲೆ 75 ರೂಪಾಯಿ ಗಡಿ ದಾಟ್ತಾ ಇದ್ದು ದಿನದಿಂದ ದಿನಕ್ಕೆ ದುಬಾರಿ ಆಗ್ತಾ ಇದೆ. ಇದಕ್ಕೆ ಎಥೆನಾಲ್ ಉತ್ಪಾದನೆಯೇ ಕಾರಣ ಆಯ್ತಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಈ ಚರ್ಚೆಗೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಡ್ತಾ ಇದೆ. ದಿನದಿಂದ ದಿನಕ್ಕೆ ದುಬಾರಿಯಾಗುತ್ತಿದೆ ಸಕ್ಕರೆ. ಎಥೆನಾಲ್ ಉತ್ಪಾದನೆ ದರ ಏರಿಕೆಗೆ ಕಾರಣ ಎಂಬ ಚರ್ಚೆ. ಸಕ್ಕರೆ ದರ ಏರಿಕೆಗೂ ಎಥೆನಾಲ್ ಉತ್ಪಾದನೆಗೂ ಸಂಬಂಧವಿಲ್ಲ ಎಂದ ಕೇಂದ್ರ. ಸಕ್ಕರೆ ಪ್ರತಿ ಅಡುಗೆ ಮನೆಯಲ್ಲಿ ಸಿಹಿ ಉಣಬಡಿಸುವ ಸಾಮಗ್ರಿ. ಹಬ್ಬ ಬಂದ್ರೆ ಸಿಹಿ ಮಾಡಲು ಸಕ್ಕರೆ ಬೇಕೇ ಬೇಕು. ಇದೀಗ ಹಬ್ಬದ ಸೀಸನ್ನಲ್ಲಿ ಸಕ್ಕರೆ ರೇಟ್ ದುಬಾರಿಯಾಗ್ತಿದ್ದು ಸಕ್ಕರೆ ಬೆಲೆ ಕಂಡು ಗ್ರಾಹಕರಿಗೆ ಕಹಿ ಅನುಭವವಾಗ್ತಿದೆ. ಶ್ರಾವಣ ಮಾಸ, ಗಣೇಶ ಚತುರ್ಥಿ, ದಸರಾ, ದೀಪಾವಳಿ ಅಂತ ಸಾಲು ಸಾಲು ಹಬ್ಬಗಳಿಂದ ಸಕ್ಕರೆಗೆ ಬೇಡಿಕೆ ಹೆಚ್ಚಾಗಿದೆ. ಹೀಗಾಗಿ ಸಕ್ಕರೆ ಬೆಲೆ ದುಬಾರಿ ಆಗಿದೆ. ಹಾಗಾದ್ರೆ ಸಕ್ಕರೆ ರೇಟ್ ಎಷ್ಟಿತ್ತು, ಈಗ ಎಷ್ಟಾಗಿದೆ? ಆ ಲೆಕ್ಕವನ್ನೇ ತೋರಿಸ್ತೀವಿ ನೋಡಿ. ಪ್ರತಿ ಕೆಜಿ ಸಕ್ಕರೆ ಸಗಟು ಮಾರುಕಟ್ಟೆಯಲ್ಲಿ 52 ರೂಪಾಯಿ ಇತ್ತು. ಕಳೆದ ಕೆಲ ದಿನಗಳಿಂದ ಸಕ್ಕರೆ ಬೆಲೆ ಕ್ರಮೇಣವಾಗಿ ಏರಿಕೆಯಾಗ್ತಿದೆ. ಪ್ರಸ್ತುತ ಸಕ್ಕರೆ ಬೆಲೆ ಪ್ರತಿ ಕೆಜಿಗೆ 70 ರಿಂದ 75 ರೂಪಾಯಿವರೆಗೂ ಏರಿಕೆಯಾಗಿದೆ. ಕಳೆದ 2 ತಿಂಗಳಲ್ಲಿ ಸಕ್ಕರೆ ಬೆಲೆ ಸುಮಾರು 40ರಷ್ಟು ಏರಿಕೆಯಾಗಿದೆ. ನಾನು ಹೋದ ವಾರದಲ್ಲಿ 42 ರೂಪಾಯಿ 44 ರೂಪಾಯಿ ಮಾರಿದ್ದು 3 ದಿನ ಕೆಳಗೆ 55 ರೂಪಾಯಿ ಮಾರಬೇಕು. ಇವತ್ತಲ್ಲಿ 70 ರೂಪಾಯಿ ಸೆನೆಗೆ ಬಂದಿದೆ. ಇನ್ನು ಮುಂದೆ 100 ರೂಪಾಯಿ ಆಗುತ್ತೆ ಅನ್ನೋ ಒಂದು ಹೆದರಿಕೆ ಇದೆ. 2-3 ದಿನಗಳಿಂದ 50-60 ರೂಪಾಯಿ ಇದ್ದಂಥದ್ದು ಇವತ್ತಿನ ದಿವಸ 80 ರೂಪಾಯಿ ರೇಟ್ 70 ರೂಪಾಯಿ 80 ರೂಪಾಯಿ ಆಗಿದೆ. ಅಂದರೆ ಇದು ಬಡ ಜನರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ನುಂಗಲಾರದ ತುತ್ತು. ಸಕ್ಕರೆ ಅಷ್ಟೇ ಅಲ್ಲದೆ ಬೆಲ್ಲದ ರೇಟ್ ಕೂಡ ಹೆಚ್ಚಾಗಿದೆ. ಕ್ವಿಂಟಾಲ್ ಬೆಲ್ಲಕ್ಕೆ 4,500 ರೇಟ್ ಇತ್ತು. ಈಗದು 6,500ದಿಂದ 7,000ದವರೆಗೆ ಏರಿಕೆಯಾಗಿದೆ. ಈ ಸಾರಿ 4,000 ಮೇಲೆ ಈ ಸಾರಿ ಬಂದಿದೆ. ಪ್ರೊಡಕ್ಷನ್ ಕಮ್ಮಿ ಇದೆ, ಸಕ್ಕರೆ ರೇಟ್ ಜಾಸ್ತಿ ಇದೆ. ಸಕ್ಕರೆ ರೇಟು ಇಳಿಕೆ ಆದರೆ ಸ್ವಲ್ಪ ಡೌನ್ ಆಗ್ಬೋದು. ಹೊರಗಡೆ ಮಾರ್ಕೆಟಲ್ಲಿ ಎಲ್ಲೂ ಬೆಲ್ಲ ಇಲ್ಲ. ಸಕ್ಕರೆ ರೇಟು ಜಂಪ್ ಆಗ್ತಾ ಇದರಿಂದ ದಿನ ದಿನ ರೇಟು ಏರ್ತಾ ಐತೆ. ಶುಗರ್ ಮೇಲೆ ಡಿಪೆಂಡ್ ಆಗಿ ಹೊರಗಡೆ ಮಾರ್ಕೆಟು ಆಯ್ತಾ ಇರೋದು. ಕಬ್ಬು ಕೊರತೆ, ಸಕ್ಕರೆ ಬೆಲೆ ಏರಿಕೆಯಿಂದ ಬೆಲ್ಲದ ರೇಟ್ ಕೂಡ ಜಾಸ್ತಿ ಆಗಿದೆ ಅಂತ ರೈತರು ಹೇಳ್ತಿದ್ದಾರೆ. ಆದರೆ ವಿಪಕ್ಷಕ್ಕೆ ಸಕ್ಕರೆ ಬೆಲೆ ಏರಿಕೆ ಅಸ್ತ್ರವಾಗಿದೆ. ಸಕ್ಕರೆ ಕೊರತೆ ಇರುವಾಗ ಎಥೆನಾಲ್ ಉತ್ಪಾದನೆ ಬೇಕಾ? ಖರ್ಗೆ ಪ್ರಶ್ನೆ. ಸಕ್ಕರೆ ಕೊರತೆ ಉಂಟಾಗಿದೆ, ಆಮದು ಮಾಡಿಕೊಳ್ಳುವ ಸ್ಥಿತಿ ಬಂದಿದೆ ಅಂತ ಟ್ವೀಟ್ ಮಾಡಿ ಕಿಡಿಕಾರಿರೋ ಮಲ್ಲಿಕಾರ್ಜುನ ಖರ್ಗೆ ಸಕ್ಕರೆ ಕೊರತೆ ಇರುವಾಗ ಎಥೆನಾಲ್ ಉತ್ಪಾದನೆ ಬಗ್ಗೆ ಮರುಪರಿಶೀಲಿಸಬಾರದು ಏಕೆ ಅಂತ ಪ್ರಶ್ನಿಸಿದ್ದಾರೆ. ದೇಶದಲ್ಲಿ ಸಕ್ಕರೆ ಕೊರತೆ ಇದೆ. ಸರ್ಕಾರವು ವಿದೇಶದಿಂದ ಸಕ್ಕರೆಯನ್ನ ಆಮದು ಮಾಡಿಕೊಳ್ಳುತ್ತಿದೆ. ಹೀಗಿದ್ದಾಗ E20ಗಾಗಿ ಎಥೆನಾಲ್ ಉತ್ಪಾದನೆಗೆ ಕಬ್ಬು ಮತ್ತು ಧಾನ್ಯಗಳನ್ನ ತಿರುಗಿಸುವ ನೀತಿಯನ್ನ ಏಕೆ ಮರುಪರಿಶೀಲನೆ ಮಾಡ್ತಿಲ್ಲ? ಇದು ಎಂತಹ ಸ್ವಾವಲಂಬಿ ಭಾರತ? ಮೊದಲು ಸಕ್ಕರೆ ಉತ್ಪಾದನೆ ಕುಸಿಯಿತು, ನಂತರ ದಾಸ್ತಾನು 9 ವರ್ಷಗಳ ಕನಿಷ್ಠ ಮಟ್ಟ ತಲುಪಿತು. ಈಗ ನಾವು ವಿದೇಶದಿಂದ ಸಕ್ಕರೆ ಆಮದು ಮಾಡಿಕೊಳ್ಳುತ್ತಿದ್ದೇವೆ. ಮತ್ತೊಂದೆಡೆ ಪೆಟ್ರೋಲ್ನಲ್ಲಿ ಬೆರೆಸಲು ನಾವು ಕಬ್ಬನ್ನ ಎಥೆನಾಲ್ ಆಗಿ ಸುಡುತ್ತಿದ್ದೇವೆ. ಹೌದು, ಇಲ್ಲಿ ಸಕ್ಕರೆಗೂ ಎಥೆನಾಲ್ಗೂ ಲಿಂಕ್ ಇದೆಯಾ? ಎಥೆನಾಲ್ ಉತ್ಪಾದನೆಯಿಂದಲೇ ಸಕ್ಕರೆ ರೇಟ್ ಜಾಸ್ತಿ ಆಯಿತು ಎಂಬ ಚರ್ಚೆ ತಾರಕಕ್ಕೇರಿದೆ. ಪೆಟ್ರೋಲ್ಗೆ ಮಿಕ್ಸ್ ಮಾಡಲು ಕಬ್ಬಿನಿಂದ ಉತ್ಪತ್ತಿ ಮಾಡಲಾಗುವ ಎಥೆನಾಲ್ ಉತ್ಪಾದನೆಯೇ ಸಕ್ಕರೆ ಕೊರತೆ, ಸಕ್ಕರೆ ಬೆಲೆ ಏರಿಕೆಗೆ ಕಾರಣ ಎಂಬ ಚರ್ಚೆ ಜೋರಾಗಿದೆ. ಎಥೆನಾಲ್ಗೆ ಕಬ್ಬು ಹೋಗ್ತಿರೋದ್ರಿಂದ ಸಕ್ಕರೆ ಮೇಲೆ ಎಫೆಕ್ಟ್ ಆಗಿದೆ ಎನ್ನಲಾಗ್ತಿದೆ. ಆದರೆ ಈ ವಿಚಾರವನ್ನ ಕೇಂದ್ರ ಸರ್ಕಾರ ತಳ್ಳಿ ಹಾಕಿದೆ. ಸಕ್ಕರೆ ದರ ಏರಿಕೆ ಬಗ್ಗೆ ಸ್ಪಷ್ಟನೆ ನೀಡಿರುವ ಕೇಂದ್ರ ಸರ್ಕಾರ ಹಬ್ಬದ ಸಂದರ್ಭದಲ್ಲಿ ಗ್ರಾಹಕರಿಗೆ ಸಕ್ಕರೆಯ ಸಮರ್ಪಕ ಲಭ್ಯತೆ ಹಾಗೂ ಸ್ಥಿರ ಬೆಲೆ ಖಚಿತಪಡಿಸಿಕೊಳ್ಳಲು ಹಲವಾರು ಕ್ರಮ ತೆಗೆದುಕೊಂಡಿದೆ. ಎಥೆನಾಲ್ ಉತ್ಪಾದನೆಯಿಂದ ಸಕ್ಕರೆ ಬೆಲೆ ಏರಿಕೆ ಅನ್ನೋದು ತಪ್ಪು. ದೇಶೀಯ ಸಕ್ಕರೆ ಉತ್ಪಾದನೆಯಲ್ಲಿ ನಿರೀಕ್ಷೆಗಿಂತ ಕಡಿಮೆ ಆಗಿದೆ. ಹಬ್ಬದ ಋತುವಿಗೆ ಮುಂಚಿತವಾಗಿ ಸಕ್ಕರೆಗೆ ಬೇಡಿಕೆ ಕೂಡ ಹೆಚ್ಚಾಗಿದೆ. ಅಲ್ಲದೆ ಕಬ್ಬಿನ ಬೆಳೆಗೆ ಹವಾಮಾನ ಸಂಬಂಧಿತ ಹಾನಿಯಾಗಿರುವುದು ಕಾರಣ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಉದ್ಯಮದ ಕೆಲವು ವಿಭಾಗಗಳಿಂದ ಊಹಾಪೋಹ ಹಬ್ಬಿಸಲಾಗ್ತಿದೆ. ಸಂಗ್ರಹಣೆ ಸೇರಿ ಹಲವು ಕಾರಣಗಳಿಂದ ಸಕ್ಕರೆ ಬೆಲೆ ಏರಿಕೆಯಾಗ್ತಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಸಕ್ಕರೆ ಬೆಲೆ ಏರಿಕೆಗೆ ಕಡಿವಾಣ ಹಾಕಲು ಕೇಂದ್ರ ಸರ್ಕಾರ ಹಲವು ಕ್ರಮ ಕೈಗೊಂಡಿದೆ.
ಆಗಸ್ಟ್ 1ರಿಂದ ನವೆಂಬರ್ 30ರವರೆಗೆ ವಿತರಕರು 400 ಟನ್ ಮೀರಿ ಸ್ಟಾಕ್ ಇಡಬಾರದು ಅಂತ ಸೂಚನೆ ನೀಡಿದೆ. ಸೆಪ್ಟೆಂಬರ್ 1ರಿಂದ ಗ್ರಾಹಕರು 15 ದಿನಗಳಿಗಿಂತ ಹೆಚ್ಚು ಸ್ಟಾಕ್ ಇಡಬಾರದು. ಕೇಂದ್ರ ಮತ್ತು ರಾಜ್ಯ ಅಧಿಕಾರಿಗಳು ಸ್ಟಾಕ್ ಪರಿಶೀಲನೆ ಮಾಡಬೇಕು. 10 ಲಕ್ಷ ಟನ್ ಕಚ್ಚಾ ಸಕ್ಕರೆಯನ್ನ ಸುಂಕವಿಲ್ಲದೆ ಆಮದಿಗೆ ಅನುಮತಿ ನೀಡಿರೋ ಕೇಂದ್ರ ಅಕ್ಟೋಬರ್ 15ರಿಂದಲೇ ಕಬ್ಬು ಅರೆಯಲು ಸೂಚನೆಯನ್ನು ನೀಡಿದೆ. ಈ ಮೂಲಕ ಸಕ್ಕರೆ ಬೆಲೆ ಏರಿಕೆಗೆ ಕಡಿವಾಣ ಹಾಕಲು ಹಲವು ಕ್ರಮ ಕೈಗೊಂಡಿದೆ. ಬ್ಯೂರೋ ರಿಪೋರ್ಟ್, TV9.